ನನ್ನ ಬಳಿ ತಗೊಂಡು ನೀವು MLA ಆಗ್ಬೇಕಾ? ನಾನು 30 ವರ್ಷದಿಂದ ಪಕ್ಷ ಗೆದ್ದಿಲ್ವಾ? ನೀ ಏನ್ ಮಾಡಿದೀರಾ ಪಕ್ಷಕ್ಕೆ? 30 ವರ್ಷದಿಂದ ನಾ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ, 32 ವರ್ಷ. ಚಾಮರಾಜ ವಿಧಾನಸಭಾ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಜನ ಕೈ ಹಿಡಿಯೋದು ಕವರಿಗೆ ಕಾಸಾಕಿ ಕೊಡುವವ್ರನ್ನೆಲ್ಲ, ಕೆಲಸ ಮಾಡೋರನ್ನ. ಹಾಗಾಗಿ ಸ್ವಾಭಾವಿಕವಾಗಿಯೇ ಇದು ನನ್ನ ಆಯ್ಕೆಯಾಗಿದೆ. ಎಂಡ್ರಲೋಪ್ ಅವರು ವಿಷಯ ಗೊತ್ತಿರೋದು ಎಂಡ್ರಲೋಪ್ ಕೊಡೋರ್ಗೆ. ನಾನು ಯಾವ ತರ ಹೇಳಿದ್ದ? ಅಲ್ಲ, ನಾನು ಯಾವ ತರ ಹೇಳಿದ? ಎಂಡ್ರಲೋಪ್ ಅವ್ರು ಕೊಟ್ಟಿದ್ದೀನಿ ಅಂತ ಹೇಳಿದಾರ? ಯಾರ ಸಾರ್ವಜನಿಕರು ಮುಂದೆ ಪ್ರೂವ್ ಮಾಡಕ್ ಸಾಧ್ಯ ಇದೆಯಾ ಎಂಡ್ರಲೋಪ್ ಕೊಟ್ಟಿರೋದನ್ನ? ಈ ಕ್ಷೇತ್ರಕ್ಕೂ ಕೂಡ ನಾನು ನನ್ನ ಸಂಸದನಾಗಿದ್ದ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀನಿ. ಅವುಗಳನ್ನು ಕೂಡ ಜನ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ. ಎಲ್ಲೇ ಹೋದ್ರು ಒಂದು ಪ್ರೀತಿ ವಿಶ್ವಾಸದಿಂದ ನಡೆಸ್ಕೊಳ್ತಾರೆ. ಕೇಳ್ರೆ ಅವ್ರಿಗೆ ಕೆಲವು ಕಾರ್ಯಕರ್ತರು ಗೊತ್ತಿರ್ಬೋದು. ನನಗೆ ಇಡೀ ಕ್ಷೇತ್ರದ ಕಾರ್ಯಕರ್ತರು ನನ್ನ ಜೊತೆ ಅವರೇ. ಅವ್ರಿಗೆ 100 ಜನ ಕಾರ್ಯಕರ್ತರು, ನಂತರ 1000 ಜನ ಕಾರ್ಯಕರ್ತರು ಇದ್ದಾರೆ. ಅವರು ಕನಸು ಕಾಣ್ತಾ ಇದ್ದಾರೆ. ನಾನು ಕನಸನ್ನು ನೆನಸಾಗಿದ್ದವನು ಆಲ್ರೆಡಿ. ಈಗಾಗಲೇ 5 ವರ್ಷಗಳ ಕಾಲ ಯಾವ ಸಾರ್ವಜನಿಕರ ಬೆಟ್ಟು ತೋರಿಸ್ಕೊಳ್ದೆ ನಾನು ಸಾರ್ವಜನಿಕವಾಗಿ ನಾನು ಕೆಲಸ ಮಾಡಿದವನು. ಇದು ಹೈಕಮಾಂಡ್ ವಿಚಾರ ಅಲ್ಲ, ಜನರು ಓಟ್ ಹಾಕ ಜನ ನಮ್ಮ ಜೊತೆ ಇರಬೇಕು. ಹಾಗೆ ನನ್ನ ಕಚೇರಿ ಮತ್ತು ನಿವಾಸ ಎರಡನ್ನೂ ಕೂಡ ನಾನು ಚಾಮರಾಜ ಕ್ಷೇತ್ರಕ್ಕೆ ಸದ್ಯದಲ್ಲೇ ನಾನು ಅಲ್ಲಿ ಮಾಡ್ತಾ ಇದ್ದೀನಿ. 2028 ಯಾರು ಶಾಸಕರಾಗ್ತಾರೆ ಚಾಮರಾಜ ವಿಧಾನಸಭಾ ಅಂತ ಹೇಳಿ ಆ ತಾಯಿ ಚಾಮುಂಡೇಶ್ವರಿ ತೀರ್ಮಾನ ಮಾಡಲಿ. ಪ್ರಾಮಾಣಿಕ ಓಪನ್ ಚಾಲೆಂಜ್. ಅವರ ವೈಯಕ್ತಿಕ ಅಭಿಪ್ರಾಯ ಇರ್ಬೋದು. ಅವ್ರಿಗೇನಾದರೂ ರಾಷ್ಟ್ರದ ನಾಯಕರು ಹೇಳಿದರೆ ಅದನ್ನು ನಿಮ್ಮ ಮೂಲಕ ಅವರು ಬಿಡುಗಡೆ ಮಾಡಲಿ. ಕಳೆದ ಬಾರಿ ಚುನಾವಣೆಯಲ್ಲೂ ಸಹ ಅವ್ರು ಹೇಳಿದರು, ನನಗಲ್ಲದೆ ಯಾರಿಗೆ ಟಿಕೆಟು ಅನ್ನತಕ್ಕಂಥ ವಿಚಾರವನ್ನು ಹೇಳಿದರು. ಅದಾಯ್ತಾ? ಅವರ ಅಭಿಪ್ರಾಯದಂತೆ ಆಯಿತಾ? ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಕ್ಕಂಥದ್ದು ತುಂಬ ಸ್ಟ್ರಾಂಗ್ ಆಗಿದೆ. ನಮ್ಮ ರಾಜ್ಯದ ಅಧ್ಯಕ್ಷರು, ರಾಷ್ಟ್ರದ ನಾಯಕರು ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು ಅಂತಕ್ಕಂಥ ತೀರ್ಮಾನ ಮಾಡುವಂಥದ್ದು ರಾಜ್ಯದ ನಮ್ಮ ನಾಯಕರುಗಳು ತೀರ್ಮಾನ ಮಾಡ್ತಾರೆ. ಯಾರೋ ಒಬ್ಬರು ಅವ್ರ ವೈಯಕ್ತಿಕವಾಗಿ ನಾನೇ ಮುಂದಿನ ಅಭ್ಯರ್ಥಿ ಅಂತ ಘೋಷಣೆ ಆದರೆ ಅದಕ್ಕೆಲ್ಲ ನಮ್ಮ ಅಭಿಪ್ರಾಯವನ್ನು ನೀವು ಕೇಳ್ತಾ ಇರೋದು ತಪ್ಪು. ಬಹುಶಃ ಅವ್ರಿಗೆ ಏನು ಅಗಲ್ಗನಿಸ್ಬಿಡ್ತೋ ಏನೋ ನಂಗೆ ಗೊತ್ತಿಲ್ಲ. ಇನ್ನೂ 2.5 ವರ್ಷ ಚುನಾವಣೆ ಇದೆ. ನನ್ನ ಮನವಿ ಏನಂದರೆ ನಿಮ್ಮ ಮೂಲಕ ನಮ್ಮ ಕಾರ್ಯಕರ್ತರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಗೊಂದಲ ಬೇಡ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾನು ಬದ್ಧನಾಗ್ತಿರ್ಬೋದು. ಎಲ್ಲರೂ ಸಹ ನಮ್ಮೆಲ್ಲ ಕಾರ್ಯಕರ್ತರು ಸಹ ಬದ್ಧವಾಗಿರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು ಸ್ಪಷ್ಟಪಡಿಸೋಕ್ಕೆ ಇಚ್ಛೆಪಡ್ತೀನಿ. ನನ್ನ ರಾಜಕೀಯ ಜೀವನದಲ್ಲಿ ಕಳೆದ 34-35 ವರ್ಷಗಳಾಯಿತು ಭಾರತೀಯ ಜನತಾ ಪಾರ್ಟಿಗೆ ನಾನು ಸೇರ್ಪಡೆಯಾಗಿ. ಅವತ್ತಿಂದ ಇವತ್ತವರೆಗೂ ನನಗೆ ಅನೇಕ ಪೋಸ್ಟ್ಗಳನ್ನ ಕೊಟ್ಟಿದೆ. ಭಾರತೀಯ ಜನತಾ ಪಾರ್ಟಿ ನನ್ನ ಬೆಳೆಸಿದೆ. 3 ಬಾರಿ ಕಾರ್ಪೊರೇಟರ್ ಮಾಡಿದೆ, 3 ಚೇರ್ಮನ್ ಮಾಡಿದೆ, MLA ಮಾಡಿದೆ. MLA 3 ಬಾರಿ ಟಿಕೆಟ್ ಕೊಟ್ಟಿದೆ, 4ನೇ ಬಾರಿಗೂ ಟಿಕೆಟ್ ಕೊಡ್ತದೆ ಅನ್ನತಕ್ಕಂಥ ಅಭಿಪ್ರಾಯ ನಂದು. ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ನನ್ನ ರಾಜ್ಯ ನಾಯಕರು, ನಮ್ಮ ರಾಷ್ಟ್ರೀಯ ನಾಯಕರು ಅತ್ಯಂತ ಪ್ರಭಾರವಾಗಿ ಶಕ್ತಿಯುತವಾದಂಥ ಹೈಕಮಾಂಡ್ ಇದೆ. ಅದರ ತೀರ್ಮಾನಕ್ಕೆ ನಾವೆಲ್ಲರೂ ಸಹ ಭದ್ರ ಆಗಬೇಕಾಗತ್ತೆ ಅಂತಕ್ಕಂಥ ಅಭಿಪ್ರಾಯವನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಗಳ ಅಭಿಪ್ರಾಯಕ್ಕೆ ಮನ್ನಣೆ ಇಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ನನ್ನನ್ನು ಇವತ್ತು ಜಿಲ್ಲಾಧ್ಯಕ್ಷನಾಗಿ ಗುರುತು ಮಾಡಿ ನಮ್ಮ ಪಕ್ಷ ಗುರುತು ಮಾಡಿ ಇವತ್ತು ಜಿಲ್ಲಾಧ್ಯಕ್ಷರು ಮಾಡಿದೆ. ಯಾವ ಕಾರಣದಿಂದ ಮಾಡಿದೆ? ನನ್ನ ಅಭಿವೃದ್ಧಿ ಕೆಲಸ, ನನ್ನ ಪ್ರಾಮಾಣಿಕತೆ, ನನ್ನ ಪಕ್ಷ ನಿಷ್ಠೆಯನ್ನು ನೋಡಿ, ನನ್ನ ಸಂಘಟನೆ ಚತುರತೆಯನ್ನು ನೋಡಿ ಇವತ್ತು ನನ್ನನ್ನು ಅತ್ಯಂತ ಪವರ್ಫುಲ್ ಇರ್ತಕ್ಕಂಥ ಜಿಲ್ಲಾಧ್ಯಕ್ಷನಾಗಿ ನಾನು ಮಾಡಿದೆ. ನಾನು ಜಿಲ್ಲಾ ಟೀಮನ್ನು ನಾನು ಬಿಡುಗಡೆ ಮಾಡಿದ್ದೀನಿ. ಅದರ ಮೂಲಕ ನಮ್ಮ ಮೈಸೂರು ನಗರದಲ್ಲಿ ಇರ್ತಕ್ಕಂಥ ಎಲ್ಲ 4 ಕ್ಷೇತ್ರವನ್ನು ಗೆಲ್ಲಿಸುವಂಥ ಕೆಲಸವನ್ನು ಮಾಡುವಂಥ ಜವಾಬ್ದಾರಿ ನನಗಿದೆ ಹೊರತು ನಾನು ಯಾರೋ ಹೇಳೋದಕ್ಕೋಸ್ಕರ ನಾನು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗೋದಿಲ್ಲ. ನಮ್ಮ ಕಾರ್ಯಕರ್ತರು 1000 ಸಂಖ್ಯೆಯಲ್ಲಿ ನನ್ನ ಜೊತೆ ಇದ್ದಾರೆ. ಅದಕ್ಕೆ ನಾನು ಯಾರೋ ಗೊಡ್ಡು ಬೆದರಿಕೆಗೆಲ್ಲ ನಾನು ತಲೆ ಹಾಕೋಕ್ಕಲ್ಲ, ಸೊಪ್ಪು ಹಾಕಲ್ಲ. ಯಾರ್ಯಾರು ಕರೆದಿದ್ದಾರೆ ಅಂತ ದಯವಿಟ್ಟು ಮಾಹಿತಿನ ನಿಮ್ಮ ಮೂಲಕ ಬಿಡುಗಡೆ ಮಾಡೋಕ್ಕೆ ಹೇಳಿ. ಮತ್ತು ಅವರು ಕನಸು ಕಾಣ್ತಾ ಇದ್ದಾರೆ. ನಾನು ಕನಸನ್ನು ನೆನಸಾಗಿದ್ದವನು ಆಲ್ರೆಡಿ. ಈಗಾಗಲೇ 5 ವರ್ಷಗಳ ಕಾಲ ಯಾವ ಸಾರ್ವಜನಿಕರ ಬೆಟ್ಟು ತೋರಿಸ್ಕೊಳ್ದೆ ನಾನು ಸಾರ್ವಜನಿಕವಾಗಿ ನಾನು ಕೆಲಸ ಮಾಡಿದವನು. ಅವರೇ ಹೇಳ್ತಾಯಿದ್ರು ಅಭಿವೃದ್ಧಿ ಅಧಿಕಾರ ನಾಗೇಂದ್ರಣ್ಣ ಅಂತ. ಅದನ್ನು ಅವ್ರು ಮರ್ತಿರ್ಬೋದು. ಆ ಬೇಕಾದ್ರೆ ನಿಮ್ಮ ವಿಡಿಯೋಗಳಲ್ಲಿ ಅಭಿವೃದ್ಧಿ ಅಧಿಕಾರ ನಾಗೇಂದ್ರಣ್ಣ ಅಂತದನ್ನು ನಾನು 100 ಕೇಸೆಟಲ್ಲಿ ತೋರಿಸ್ತೀನಿ. ಅವ್ರು ಹೇಳಿರೋದನ್ನ ನಾಗೇಂದ್ರಣ್ಣ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಅಧಿಕಾರರು ಅಂತೇಳಿ ಅವ್ರು ಹೇಳಿರೋದನ್ನ ನಾನು ಸಾರ್ವಜನಿಕರು ಹೇಳಿದ್ನು ತೋರಿಸ್ತೀನಿ. ಅವ್ರು ಹೇಳಿದ್ದನ್ನು ನಾನು ತೋರ್ಸೋಕ್ಕೆ ಸಿದ್ಧ ಇದ್ದೀನಿ. ಯಾರು ಎಂಡ್ರಲೋಪ್ ಅವರು ಇವ್ರು ಹಂಚಿರ್ಬೇಕಷ್ಟೇ, ನನಗೆ ಗೊತ್ತಿಲ್ಲ. ಎಂಡ್ರಲೋಪ್ ಅವರು ವಿಷಯ ಗೊತ್ತಿರೋದು ಎಂಡ್ರಲೋಪ್ ಕೊಡೋರಿಗೆ. ನಾನು ಯಾವ ಥರ ಹೇಳಿದ್ನ? ಎಂಡ್ರಲೋಪ್ ಅವ್ರು ಕೊಟ್ಟಿದ್ದೀನಿ ಅಂತ ಹೇಳಿದಾರ? ಯಾರ ಸಾರ್ವಜನಿಕರು ಮುಂದೆ ಪ್ರೂವ್ ಮಾಡೋಕ್ಕೆ ಸಾಧ್ಯ ಇದೆಯಾ ಎಂಡ್ರಲೋಪ್ ಕೊಟ್ಟಿರೋದನ್ನ?
ಇವ್ರಿಗೆ ಎನ್ರೋಲ್ ಯಾರು ಫ್ಯಾಕ್ಟ್ರೀಸ್ ಯಾರು ಮನಸ್ಸಲ್ಲಿದೆ ಅವ್ರ ಬಾಯಿನಲ್ಲಿ ಬರ್ತದೆ ಇಂಥ ವಿಚಾರಗಳು. ಎನ್ರೋಲ್ ವಿಷಯ ನಾನೇ ಯಾವ ಥರ ಮಾತಾಡಿದ್ದೀನಾ? ಯಾರು ಮಾತಾಡಿರೋದು? ಎನ್ರೋಲ್ ವಿಷಯ ಮಾತಾಡಿದವ್ರು ಯಾರು? ಪ್ರತಾಪ್ ಸಿಂಹನವರು. ಅವ್ರನ್ನೇ ಕೇಳಿ. ಎನ್ರೋಲ್ ಯಾರು ಕೊಟ್ಟಿದ್ರು? ನಿಮ್ಗೇನಾರು ಕೊಟ್ಟಕ್ಕೆ ಜನರಿಗೆ ಅವಮಾನ ಮಾಡೋದು ಬೇಡ. ಸಾರ್ವಜನಿಕರು ಮತದಾರರನ್ನ ಅವಮಾನ ಮಾಡೋಂಥ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಅವ್ರು ಯಾರಿಗಾರು ಎನ್ರೋಲ್ ಕೊಟ್ಟಿರೋದಾದ ವಿಚಾರಗಳು ಅವ್ರಿಗೆ ಗೊತ್ತಿದ್ದರೆ ಬಹಿರಂಗವಾಗಿ ಬಿಡುಗಡೆ ಮಾಡಲಿ. ಯಾರು ಕೊಟ್ಟರು, ಏನು ಕೊಟ್ಟರು ಅದನ್ನು ಬಿಡುಗಡೆ ಮಾಡಬೇಕು. ಆಯಿತು, ಎನ್ರೋಲ್ ಕೊಟ್ಟಾಗ ಇವ್ರು ಹೇಳ್ಬೇಕಾಯ್ತು ಯಾರು ಕೊಟ್ಟರು ಅಂತ. ಇವಾಗ ಯಾಕೆ ಹೇಳ್ತಾ ಇದ್ದಾರೆ? ನಿಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ನೀವು ಮಾತಾಡ್ಕೊಳ್ಳೋದಲ್ಲ. ಅವ್ರು ಕೇಳಿ, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನೀವು ಚಾಮರಾಜ ಕ್ಷೇತ್ರಕ್ಕೆ ಬಂದು ಓಡಾಡಿದ್ರಾ? ಮತ್ತು ಅಸೆಂಬ್ಲಿ ಚುನಾವಣೆಗೆ ಬಂದು ಏನಾದ್ರು ಹೋರಾಟ ಮಾಡಿದ್ರಾ ನೀವು? ಅವ್ರನ್ನ 2 ಸಲ ಗೆಲ್ಸಿರೋದು ನಾವು ಹೋರಾಟ ಮಾಡಿ. ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವ್ರ ಮುಖ ನೋಡಿ ಅವ್ರು ಓಟ್ ಹಾಕಿ ಗೆಲ್ಸಿದ್ದಾರೆ ಜನ. ವೈಯಕ್ತಿಕ ವರ್ಚಸ್ಸು ಏನು ಪ್ರತಾಪ್ ಸಿಂಹ ಅವ್ರಿಗೆ? ಗೊತ್ತಿಲ್ಲಪ್ಪ. ಅವ್ರು ವೈಯಕ್ತಿಕ ವರ್ಚಸ್ಸಿದ್ರೆ ಅವ್ರಿಗೆ ಯಾಕೆ ಟಿಕೆಟ್ ಕೊಡ್ತಿರ್ಲಿಲ್ಲ? ಅಂದರೆ ಸರ್ ಇವಾಗ ತುಂಬ ಆ್ಯಕ್ಟಿವ್ ಆಗಿ ಅಲ್ಲಪ್ಪ, ಈಗ ವೈಯಕ್ತಿಕವಾಗಿ ವರ್ಚಸ್ಸಿದ್ರೆ ಗೆಲ್ಲಿಸ್ಬೇಕಾಯ್ತಲ್ಲಿ. ಜಿಲ್ಲಾ ಪಂಚಾಯತಿ ಗೆಲ್ಲಿಸ್ಬೇಕಾಯ್ತು. ಅವ್ರ ವ್ಯಾಪ್ತಿನಲ್ಲಿ ಎಷ್ಟು ಜಿಲ್ಲಾ ಪಂಚಾಯತಿ ಬತ್ತಿತ್ತು? ಗೆಲ್ಸವ್ರ. ತಾಲೂಕ್ ಪಂಚಾಯತಿ ಎಷ್ಟು ಬತ್ತಿತ್ತು? ಗೆಲ್ಸವ್ರ. ನಾನು MLA ಆದಂಥ ಸಂದರ್ಭದಲ್ಲಿ ನನಗೆ ಅವರು ಕೈ ಆಡಿಸಿ, ಸಾಕಷ್ಟು ಜನರಿಗೆ ಕೈ ಆಡಿಸಿ ಗೆಲ್ಲುವಂಥ ಕ್ಷೇತ್ರನೂ ಅವ್ರು ಕೊಡಿಸಿದ್ರು ಟಿಕೆಟು. ಒಬ್ಬರೂ ಗೆಲ್ಲಿಸ್ಲಿಲ್ಲ ಅವರು. ನಾನು 6 ಜನಕ್ಕೆ ಗೆಲ್ಲಿಸಿದ್ದೆ. ನನ್ನ ಅವಧಿಯಲ್ಲಿ 6 ಜನಕ್ಕೆ ಗೆಲ್ಲಿಸಿದ್ದೆ. ಅವ್ರ ಅವಧಿನಲ್ಲಿ ಎಷ್ಟು ಜನ ಜಿಲ್ಲಾ ಪಂಚಾಯತಿ ಗೆಲ್ಲಿಸಿದ್ದಾರೆ? ಎಷ್ಟು ಜನ ವರ್ಚಸ್ಸಿದ್ರೆ ಗೆಲ್ಲಿಸ್ಬೇಕಲ್ಲ. ಈಗ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ವರ್ಚಸ್ಸಿರೋದ್ರಿಂದ 136 ಜನ ಗೆಲ್ದರು. ಅವರ ಲಿಮಿಟಲ್ಲಿ ಎಷ್ಟು ಜಿಲ್ಲಾ ಪಂಚಾಯತಿ ಗೆಲ್ಲಿಸಿದ್ರಿ, ಎಷ್ಟು ತಾಲೂಕು ಪಂಚಾಯತಿ ಗೆಲ್ಲಿಸಿ, ಅದನ್ನು ವರ್ಚಸ್ ಅಂತಾರೆ. ಅವರು ಗೆದ್ದಿದ್ದು ನರೇಂದ್ರ ಮೋದಿಯವ್ರ ವರ್ಚಸ್ಸಲ್ಲೇ. ನಾವು ಗೆದ್ದಿರೋದು ನರೇಂದ್ರ ಮೋದಿಯವ್ರ ವರ್ಚಸ್ಸಲ್ಲೇ. ಆದರೆ ನಾವು ಹೋರಾಟ ಮಾಡಿ ಗೆಲ್ಲಿಸಿದ್ದೀವಿ. ನಾವು ಅವ್ರ ಥರ ಫಲಾನೇ ಆಗಿಲ್ಲ. ಬೇರೆ ಕ್ಷೇತ್ರಕ್ಕೆ ಹೋಗಿ ಇಲ್ಲಿಂದ ಬೇರೆ ಕ್ಷೇತ್ರಕ್ಕೆ ಗೆಲ್ಸಿನಿ ಅಂತ ಹೋಗಿರಲಿಲ್ಲ. ನಾನು ನಮ್ಮ ಕ್ಷೇತ್ರದಲ್ಲೇ ಅವ್ರಿಗೂ ನಿಂತಾಗ ಒಂದು ಸಲ 33,000 ಲೀಡ್ ಕೊಡಿಸಿದ್ದೀನಿ, ಇನ್ನೊಂದು ಸಲ 46,000 ಲೀಡ್ ಕೊಡಿಸಿದ್ದೀನಿ. ಅವತ್ತು ನಾಗೇಂದ್ರಣ್ಣ ಅಂತೇಳಿ ನಮ್ಮ ಹಿಂದೆ ಬರ್ತಾಯಿದ್ರು. ಅವ್ರಿಗೇನು ಕ್ಷೇತ್ರ ಗೊತ್ತಿರಲಿಲ್ಲ. ಇವತ್ತು ಏನು ಕ್ಷೇತ್ರದಲ್ಲಿ ಯಾವ ಮೂಲೆ ನಂಗೆ ಗೊತ್ತಿಲ್ಲ. ಇಡೀ ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ ಒಂದು ಗಲ್ಲಿನೂ ಗೊತ್ತಿರೋದು ನಾಗೇಂದ್ರಂಗೆ, ಇನ್ನೊಬ್ರಿಗಲ್ಲ. ಕಾರ್ಯಕರ್ತರು ಗೊತ್ತಿರೋದು ನಾಗೇಂದ್ರಂಗೆನೆ. ಕಳೆದ ವಿಧಾನಸಭಾ ಚುನಾವಣೆ ನಿಮ್ಮ ಸೋಲಿಗೆ ಅವರ ಪಾತ್ರ ಇರ್ಬೋದು. ನೋಡಿ, ಅವ್ರ ಪಾತ್ರದ ಬಗ್ಗೆ ನಾನು ಮಾತಾಡಲ್ಲ. ಅದನ್ನು ಭಗವಂತ ನೋಡ್ಕೊತಾನೆ. ಪಕ್ಷದ ಹಿರಿಯರು ಗಮನಿಸ್ತಾರೆ. ಇವತ್ತು ಸಹ ಪಕ್ಷದ ಹಿರಿಯರು ಅವ್ರು ಹೇಳಿದಂಥ ವಿಚಾರಗಳನ್ನ ಗಮನಿಸ್ತಾ ಇದ್ದಾರೆ. ನಾನು ಹೇಳಿದಂಥ ವಿಷಯಗಳನ್ನ ಗಮನಿಸ್ತಾ ಇದ್ದಾರೆ. ನಾನೇನು ಮೀಡಿಯಾದವ್ರನ್ನ ಕರೆದುಬಿಟ್ಟು ಪ್ರೆಸ್ ಮೀಟ್ ಕರೆದು ಹೇಳಿಲ್ಲ. ನೀವು ನಾನೆಲ್ಲ ತಿಂಡಿ ತಿಂತ ಕೂತಿದ್ದೀನಿ, ನೀವು ಬಂದಿದ್ದೀರಿ, ನಿಮ್ಮ ಮಾತಿಗೆ ನಾನು ಗೌರವ ಕೊಟ್ಟು ಅವ್ರು ಮೀಡಿಯಾದವ್ರು ಬಂದಾಗ ನಾನು ಒಬ್ಬ ಜಿಲ್ಲಾಧ್ಯಕ್ಷ, ನಾನು ಹೇಳಬೇಕು, ಅದನ್ನು ನಾನು ಹೇಳ್ತಾಯಿದ್ದೀನಿ. ಅಂದರೆ ಸರ್ ಇತ್ತೀಚೆಗೆ ಶ್ರೀಮಂತ ಕಾರ್ಯಕ್ರಮದಿಂದ ಹಿಡಿದು ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರೆ. ಕೆಲವು ಕಾರ್ಯಕರ್ತರು ಮುಖಂಡರು ಅವ್ರ ಜೊತೆ ಓಡಾಡ್ತಾ ಇದ್ದಾರೆ. ಅವ್ರು ಟಿಕೆಟ್ ತಂದರೆ ನಾವು ಫುಲ್ ಸಪೋರ್ಟ್ ಮಾಡ್ತೀವಿ ಅಂತ ಕೆಲವರು. ಇವರೆಲ್ಲ ಯಾರು? ಅವ್ರದ ಕೇಳ್ರಿ. ಅವ್ರಿಗೆ ಕೆಲವು ಕಾರ್ಯಕರ್ತರು ಗೊತ್ತಿರ್ಬೋದು. ನನಗೆ ಇಡೀ ಕ್ಷೇತ್ರದ ಕಾರ್ಯಕರ್ತರು ನನ್ನ ಜೊತೆ ಅವರೇ. ಅವ್ರಿಗೆ 106 ಜನ ಕಾರ್ಯಕರ್ತರು ಗೊತ್ತಿರ್ಬೋದು. ನಂತರ 1000 ಜನ ಕಾರ್ಯಕರ್ತರು ಇದ್ದಾರೆ. ಅದು 10 ವರ್ಷ MP ಆಗಿದ್ರಲ್ಲ, ಮದುವೆಗಳು ಯಾವ್ದಾರು ಹೋಗಿದ್ರಾ ಮದುವೆಗಳು ಹೋಗಿದ್ರಾ? ಯಾವುದೋ ಹೇಳಿದ್ರಲ್ಲ ನೀವು ಕಾರ್ಯಕ್ರಮ, ಅವಕ್ಕೆಲ್ಲ ಹೋಗಿದ್ರ? ಶ್ರೀಮಂತಕ್ಕೆ ಹೋಗಿದ್ರಾ? ಈಗ ಫ್ರೀ ಆಗಿದ್ದಾರೆ, ಹೋಗ್ತಾ ಇದ್ದಾರೆ. ಹೋಗಲಿ, ನಾನು ಬೇಡ ಅನ್ನಲ್ಲ. ನಾವು ಮೊದಲಿಂದ ಹೋಗ್ತಾಯಿದ್ದೀವಿ. ಇವರು ಏನು ಇವಾಗ ಹೋಗ್ತಾರೆ, ಕಳೆದ 2 ತಿಂಗಳಿಂದ ಹೋಗ್ತಾರೆ. ಅದನ್ನು ನಾನು 30 ವರ್ಷದಿಂದ ಮಾಡ್ಕೊಂಬಂದು ನಮ್ಮನ್ನು ಕಾಪಿ ಮಾಡ್ತಾ ಇರೋದು ಅವರು. ನಾವು 30 ವರ್ಷದಿಂದ ತಿಥಿಗೂ ಹೋಗ್ತೀನಿ, ಮದುವೆಗೆ ಹೋಗ್ತೀನಿ, ಹೆಣೆಗೂ ಹೋಗ್ತೀನಿ, ಯಾವ ಕಾರ್ಯಕ್ರಮ ನೋಡೋ ಎಲ್ಲ ಕಡೆ ಹೋಗ್ತೀವಿ. ನಮ್ಮ ಕಾರ್ಯಕರ್ತರು, ನಮ್ಮ ಜನ, ನಮ್ಮ ಮೈಸೂರು ಜನ. ನಾನು ಯಾವುದೋ ಊರಿಂದ ಇಲ್ಲಿ ಬಂದಿಲ್ಲ. ನಾನು ಇಲ್ಲೇ ಹುಟ್ಟಿರೋನು, ಇಲ್ಲೇ ಬೆಳೆದಿರೋನು, ಇಲ್ಲೇ ಸಾರ್ವಜನಿಕರು ಕೆಲಸ ಮಾಡಿರೋನು, ಇಲ್ಲೇ ನನ್ನ ಕ್ಷೇತ್ರನೂ ಕರ್ಮಕ್ಷೇತ್ರನೂ ಇದೆ, ನನ್ನ ಧರ್ಮಕ್ಷೇತ್ರನೂ ಇದೆ, ಎಲ್ಲ ಕ್ಷೇತ್ರನೂ ಇದೆ. ಭಾಳ ಸಂತೋಷ ಅಲ್ವಾ ಪಾಪ. ಅವರು ಇಷ್ಟು ವರ್ಷ ಆದಮೇಲೆ ಬಂದು ನನ್ನ ಕ್ಷೇತ್ರದಲ್ಲಿ, ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಖರೀದಿ ಮಾಡಿ ಮನೆ ಕಟ್ತಾರೆ. ಸಂತೋಷ, ಭಾಳ ಸಂತೋಷ, ಖುಷಿ ಆಗುತ್ತೆ. ನೋಡಿ, ಯಾವುದೇ ತಿಕ್ಕಾಟ ಇಲ್ಲ ಇದರಲ್ಲಿ. ನಂದು ಯಾವುದೇ ವೈಯಕ್ತಿಕ ಆಗೋದ ತಿಕ್ಕಾಟ ಇಲ್ಲ. ಅವರು ನೆನ್ನೆ ಮಾತಾಡಿದ್ರು ಅಂತ ನೀವು ಹೇಳೋದಕ್ಕೆ ನಾನು ಅದಕ್ಕೆ ಆನ್ಸರ್ ಮಾಡ್ತಾಯಿದ್ದೀನಿ. ನನ್ನದೇ ಆದಂಥ ರೀತಿಯಲ್ಲಿ ನಿಮ್ಮನ್ನೇನು ಪ್ರೆಸ್ ಮೀಟ್ ಕರೆದು ನಾನು ಈ ಥರ ಅಂತ ನಾನು ಹೇಳ್ತಾ ಇಲ್ಲ. ಅದು ಬದಲಾಗಿ ನೀವು ಕೇಳಿದಾಗ ನಾನೊಬ್ಬ ಜಿಲ್ಲಾ ಅಧ್ಯಕ್ಷರಾಗಿ ಆ ಸ್ಥಾನಕ್ಕೆ ಕೂತಾಗ ಬರ್ತೀವಿ. ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಬಂದು ಒಂದಿನ ಓಡಾಡಿಲ್ಲ. ಯಾವ ನೈತಿಕತೆ ಕಂಡು ನಿಮಗೆ ಇಲ್ಲಿ ಕೇಳ್ತೀರಿ? ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಂದು ಓಡಾಡಿದ್ರೆ ರೀ ಮಹಾರಾಜ ಜೊತೆ ನೀವು? ಮತ್ತು ಯಾವ ನೈತಿಕತೆ ನಾವು ಮಾಡಿಲ್ವಾ? 56,000 ಲೀಡ್ ಕೊಟ್ಟ ತಕ್ಷಣ ನಿಮಗೆ ಇದೇ ಉತ್ಸವ ಬೇಕಾ? ತಾಕತ್ತಿಲ್ವಾ ನಿಮಗೆ? ಹೋಗಿ ಇಡೀ ರಾಜ್ಯ ನಾಯಕರು ಇಂದು ಹುಲಿ ಅಂತ ಹೇಳ್ತೀರಿ, ಹೋಗಿ ಮಾಡಿ ನೀವು. 8 ಕ್ಷೇತ್ರನೂ ನಿಂತ್ಕೊಳ್ಳಿ. ಇಲ್ಲಿ ಇರುವಂಥವ್ರನ್ನೇ ನೀವು ಹೇಳ್ತೀರಿ ಬೇರೆಯವ್ರಿಗೆ, ಬಡವ್ರ ಮಕ್ಕಳುಗಳೇ ಬೇಕಾ ನಿಮಗೆ ಬಲಿ ತಗೊಳ್ಳೋಕ್ಕೆ ಅಂತ?
ಕಾರ್ಯಕರ್ತರೇ ಬೇಕಾ? ನನ್ನ ಬಲಿ ತಗೋಬೇಕಾ ನೀವು? ನನ್ನ ಬಲಿ ತಗೊಂಡು ನೀವು MLA ಆಗಬೇಕಾ? ನಾನು 30 ವರ್ಷದಿಂದ ಪಕ್ಷ ಗೆದ್ದಿಲ್ವಾ? ನೀವೇನು ಮಾಡಿದ್ದೀರಾ ಪಕ್ಷಕ್ಕೆ? 30 ವರ್ಷದಿಂದ ನಾನು ಕೆಲಸ ಮಾಡ್ಕೊಂಬಂದಿದ್ದೀನಿ. 32 ವರ್ಷ ಕುತ್ಕಲಿ, ಮುಂದೆ ದಿನಗಳಲ್ಲಿ ಹೇಳ್ತೀನಿ. ನಾನು 32 ವರ್ಷದಿಂದ ನಾನೇನು ಮಾಡಿದ್ದೀನಿ, ನಾನೇನು ಕಾರ್ಯಕ್ರಮ ಮಾಡಿದ್ದೀನಿ, ನಾನು ಎಷ್ಟು ಜನ ಕಾರ್ಯಕರ್ತರು ಕರ್ಕೊಂಬಂದಿದ್ದೀನಿ, ನಾನು ಎಷ್ಟು ಜನ ಗೆಲ್ಸಿದ್ದೀನಿ ಅಂತ ಹೇಳ್ತೀನಿ. ನೀವೆಷ್ಟು ಜನ ಗೆಲ್ಸಿದ್ದೀರಿ, ನೀವೆಷ್ಟು ಜನ ಕಾರ್ಯಕರ್ತರನ್ನ ಸಂಘಟನೆ ಮಾಡಿ ಕರ್ಕೊಂಬಂದಿದ್ದೀರಿ ಹೇಳಿ, ಬಹಿರಂಗವಾಗಿ ಚರ್ಚೆ ಆಗಲಿ. ನೋಡ್ರಿ, ಜನನೂ ಕೈ ಬಿಡೋಲ್ಲ, ನಮ್ಮ ಪಕ್ಷನೂ ಕೈ ಬಿಡೋಲ್ಲ. ಬರೆದು ಮಡಿಕೊಳ್ಳಿ. ಈ 2028ಗೆ ಯಾರಿಗೆ ಮುಖಭಂಗ ಆಗುತ್ತೆ ಅಂತ ನೀವು ಬರೆದು ಮಡಿಕೊಳ್ಳಿ. 2028ಗೆ ಯಾರು ಶಾಸಕರಾಗ್ತಾರೆ ಚಾಮರಾಜ ವಿಧಾನಸಭಾ ಅಂತ ಹೇಳಿ ಆ ತಾಯಿ ಚಾಮುಂಡೇಶ್ವರಿ ತೀರ್ಮಾನ ಮಾಡಲಿ. ಪ್ರಾಮಾಣಿಕ ಓಪನ್ ಚಾಲೆಂಜು. ಅದಲ್ಲೇನು ಕಾರ್ಯಕರ್ತರು ಜೊತೆ ಇದ್ದಾರೆ ನಮ್ಮ ಜೊತೆ, ಇಲ್ಲೇ ಚಾಲೆಂಜ್ ಮಾಡಿಸ್ತೀನಿ. ತಲೆ ಕೆಡಿಸ್ಕೊಬೇಡಿ.